ಬಹಳ ಕಾಲದ ಹಿಂದೆ ಭೂಮಿಯು ದುಷ್ಟತೆಯಿಂದ ತುಂಬಿತ್ತು. ಮಾನವರ ಹೃದಯಗಳಲ್ಲಿ ಪಾಪ, ಹಿಂಸೆ ಮತ್ತು ಕೆಟ್ಟತನ ಹೆಚ್ಚಾಗಿತ್ತು. ದೇವರು ಭೂಮಿಯನ್ನು ನೋಡಿದಾಗ ದುಃಖಪಟ್ಟರು. ಆದರೆ ಆ ಸಮಯದಲ್ಲಿ ಒಬ್ಬನು ದೇವರ ಕೃಪೆಗೆ ಪಾತ್ರನಾದನು. ಅವನ ಹೆಸರು ನೋಹ. ನೋಹನು ನೀತಿವಂತನಾಗಿದ್ದನು. ಅವನು ದೇವರೊಂದಿಗೆ ನಡೆಯುತ್ತಿದ್ದನು. ಒಂದು ದಿನ ದೇವರು ನೋಹನಿಗೆ ಹೇಳಿದರು, ಭೂಮಿಯು ದುಷ್ಟತೆಯಿಂದ ತುಂಬಿದೆ. ಆದ್ದರಿಂದ ನಾನು ಭೂಮಿಯ ಮೇಲೆ ಮಹಾಪ್ರಳಯವನ್ನು ತರಲಿದ್ದೇನೆ. ನೀನು ದೊಡ್ಡ ನೌಕೆಯನ್ನು ನಿರ್ಮಿಸು. ನಿನ್ನ ಕುಟುಂಬವನ್ನು ಅದರೊಳಗೆ ಸೇರಿಸು. ಪ್ರತಿಯೊಂದು ಜೀವಿಗಳಲ್ಲಿ ಗಂಡು ಮತ್ತು ಹೆಣ್ಣು ಜೋಡಿಗಳನ್ನು ಒಳಗೆ ತರಬೇಕು. ನೋಹನು ದೇವರನ್ನು ನಂಬಿದನು. ಅವನು ದೇವರ ಎಲ್ಲಾ ಆಜ್ಞೆಗಳನ್ನು ಪಾಲಿಸಿದನು. ಅವನು ಅನೇಕ ದಿನಗಳು ದೊಡ್ಡ ನೌಕೆಯನ್ನು ನಿರ್ಮಿಸಿದನು. ಜನರು ಅವನನ್ನು ನೋಡಿ ನಕ್ಕರು, ಅವನನ್ನು ಹಾಸ್ಯ ಮಾಡಿದರು. ಆದರೂ ನೋಹನು ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಕೊನೆಗೆ ನೌಕೆ ಸಿದ್ಧವಾಯಿತು. ಆಗ ಪ್ರಾಣಿಗಳು ಎರಡು ಸೇರಿ ಬಂದವು. ಸಿಂಹಗಳು, ಆನೆಗಳು, ಕುರಿಗಳು, ಪಕ್ಷಿಗಳು ಮತ್ತು ಎಲ್ಲಾ ಜೀವಿಗಳು. ನೋಹ, ಅವನ ಹೆಂಡತಿ, ಅವನ ಮಕ್ಕಳು ಮತ್ತು ಅವರ ಹೆಂಡತಿಗಳು ನೌಕೆಯೊಳಗೆ ಪ್ರವೇಶಿಸಿದರು. ಆಗ ದೇವರು ನೌಕೆಯ ಬಾಗಿಲನ್ನು ಮುಚ್ಚಿದರು. ಆ ಕ್ಷಣದಲ್ಲಿ ಮಳೆ ಆರಂಭವಾಯಿತು. 40 ದಿನಗಳು ಮತ್ತು 40 ರಾತ್ರಿ ಮಳೆ ಸುರಿಯಿತು. ಆಕಾಶದಿಂದ ನೀರು ಸುರಿಯಿತು ಮತ್ತು ಭೂಮಿಯು ನೀರಿನಿಂದ ತುಂಬಿತು. ನೀರು ಹೆಚ್ಚಾಗಿ ಪರ್ವತಗಳನ್ನು ಮುಚ್ಚಿತು. ನೌಕೆಯ ಹೊರಗಿನ ಎಲ್ಲವೂ ನಾಶವಾಯಿತು. ಆದರೆ ನೌಕೆ ನೀರಿನ ಮೇಲೆ ಸುರಕ್ಷಿತವಾಗಿ ತೇಲುತ್ತಿತ್ತು. ದೇವರು ನೋಹನನ್ನು ಮರೆಯಲಿಲ್ಲ. ಕಾಲಕ್ರಮೇಣ ಮಳೆ ನಿಂತಿತು. ನೀರು ನಿಧಾನವಾಗಿ ಕಡಿಮೆಯಾಯಿತು. ನೋಹನು ಕಾಗೆಯನ್ನು ಹೊರಗೆ ಕಳುಹಿಸಿದರೂ ಒಣಭೂಮಿಯ ಬಗ್ಗೆ ತಿಳಿಯಲು. ಆ ಕಾಗೆಯು ಹಿಂದಿರುಗಲಿಲ್ಲ. ನಂತರ ಒಂದು ಪಾರಿವಾಳವನ್ನು ಹೊರಗೆ ಕಳುಹಿಸಿದನು. ಅದು ತನ್ನ ಚಂಚುವಿನಲ್ಲಿ ಒಲಿವ್ ಎಲೆಯನ್ನು ತೆಗೆದುಕೊಂಡು ಬಂದಿತು. ಅದು ಹೊಸ ಜೀವನದ ಸಂಕೇತವಾಗಿತ್ತು. ಕೊನೆಗೆ ನೌಕೆ ಅರಾರಾಟ್ ಪರ್ವತದ ಮೇಲೆ ನಿಂತಿತು. ನೋಹ ಮತ್ತು ಅವನ ಕುಟುಂಬ ನೌಕೆಯಿಂದ ಹೊರಬಂದರು. ನೋಹನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಒಂದು ವೇದಿಯನ್ನು ನಿರ್ಮಿಸಿದನು. ಆಗ ದೇವರು ಒಂದು ಮಹತ್ವದ ವಾಗ್ದಾನ ಮಾಡಿದರು. ನಾನು ಮತ್ತೊಮ್ಮೆ ಮಹಾಪ್ರಳಯದಿಂದ ಭೂಮಿಯನ್ನು ನಾಶ ಮಾಡುವುದಿಲ್ಲ. ಆ ವಾಗ್ದಾನದ ಗುರುತಾಗಿ ದೇವರು ಆಕಾಶದಲ್ಲಿ ಕಾಮನ ಬಿಲ್ಲನ್ನಿಟ್ಟರು. ಮಹಾಪ್ರಳಯವು ದೇವರ ನ್ಯಾಯವನ್ನು ತೋರಿಸಿತು. ಆದರೆ ಕಾಮನ ಬಿಲ್ಲು ದೇವರ ಕರುಣೆಯನ್ನು ತೋರಿಸಿತು. ನೋಹನ ಕಥೆ ನಮಗೆ ಕಲಿಸುವುದು, ದೇವರನ್ನು ನಂಬಿ ವಿಧೇಯರಾಗುವವರು ರಕ್ಷಣೆಯನ್ನು ಪಡೆಯುತ್ತಾರೆ. ಮೋಡಗಳ ಮಧ್ಯೆ ಬೆಳಕು ಚಿಮ್ಮುತ್ತದೆ. ಮಹಾಪ್ರಳಯವು ಅಂತ್ಯವಾಗಿರಲಿಲ್ಲ. ಅದು ದೇವರ ಹೊಸ ಆರಂಭವಾಗಿತ್ತು.